ಒಂದು ನಗರ, ಒಂದು ಹೋರಾಟ, ಒಂದು ಹೆಣ್ಣು. ಕೋಲ್ಕತ್ತಾ ಬೀದಿಗಳಿಂದ ಭಾರತದ ರಾಜಕೀಯದ ಶಿಖರದವರೆಗೂ ಈ ಪಯಣ ಸಾಮಾನ್ಯವಲ್ಲ. ಇದು ಮಮತಾ ಬ್ಯಾನರ್ಜಿಯವರ ಅದ್ಭುತ ಕಥೆ. ಇದು ಸಾಧಕರ ಕತೆ. ನಾನು ಶಮಿ ಶೆಟ್ಟಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಹಿಳಾ ನಾಯಕಿಯರು ಕೆಲವೇ ಮಂದಿ. ಇಂದಿರಾ ಗಾಂಧಿ ಅಧಿಕಾರದ ಪ್ರತೀಕವಾದರೆ ಜಯಲಲಿತಾ ಅವರು ಜನರ ಭಾವನೆ, ಮಮತಾ ಬ್ಯಾನರ್ಜಿ ಅವರು ಹೋರಾಟದ ಪ್ರತೀಕ. ಒಬ್ಬರು ದೇಶವನ್ನಾಳಿದ್ರು, ಇನ್ನೊಬ್ಬರು ರಾಜ್ಯವನ್ನಾಳಿದ್ರು, ಮತ್ತೊಬ್ಬರು ಜನರ ಹೃದಯವನ್ನೇ ಗೆದ್ದರು. ಮಮತಾ ಬ್ಯಾನರ್ಜಿ ಅವರಿಗೆ ಯಾವುದೇ ಸಹಾಯ ಇರಲಿಲ್ಲ. ಕೇವಲ ಹೋರಾಟದಿಂದಲೇ ರಾಜಕೀಯದಲ್ಲಿ ತನ್ನ ಛಾಪು ಮೂಡಿಸ್ತಾರೆ. ಆದರೂ ಅವರ ಬಿಳಿ ಸೀರೆ, ರಬ್ಬರ್ ಚಪ್ಪಲಿ ಇವೆಲ್ಲವೂ ಎಲ್ಲರನ್ನೂ ಆಶ್ಚರ್ಯಕ್ಕೆ ಒಳಪಡಿಸುತ್ತೆ. ಯಾಕೆ, ಏನು, ಇದೆಲ್ಲರ ಕತೆ ಇಲ್ಲಿದೆ. 1955ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದ ಮಮತಾ ತಂದೆ ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ. ಆದರೆ ಅವರ ಮರಣದ ನಂತರ ಕುಟುಂಬದ ಪೂರ್ಣ ಹೊಣೆಗಾರಿಕೆ ಈಕೆಯದ್ದಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಅವರ ಮೇಲೆ ದೊಡ್ಡ ಭಾರ ಬೀಳುತ್ತೆ. ಹಾಲು ಮಾರಿದ ಆ ದಿನಗಳು, ಆರ್ಥಿಕ ಸಂಕಷ್ಟ, ಸರಳ ಜೀವನ, ಒಂದು ದೊಡ್ಡ ಕನಸು. ಆದರೆ ಹೋರಾಟ ಮಾಡುವ ಮನಸ್ಸು ಎಂದಿಗೂ ಕುಗ್ಗಲಿಲ್ಲ. ಮಮತಾ ಬ್ಯಾನರ್ಜಿ ಓದಿನಲ್ಲಿ ಕೂಡ ಚುರುಕಾಗಿರ್ತಾರೆ. ಯೂನಿವರ್ಸಿಟಿ ಆಫ್ ಕೋಲ್ಕತ್ತಾದಲ್ಲಿ ತಮ್ಮ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಅಲ್ಲಿಂದಲೇ ರಾಜಕೀಯ ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಯುವ ಕಾಂಗ್ರೆಸ್ ಮೂಲಕ ಅವರು ತಮ್ಮ ರಾಜಕೀಯ ಪ್ರಯಾಣವನ್ನ ಆರಂಭಿಸಿ ಬಿಡ್ತಾರೆ. 1984ರಲ್ಲಿ ಅವರು ಒಂದು ದೊಡ್ಡ ಹೆಜ್ಜೆ ಇಡ್ತಾರೆ. ಇಂದಿರಾ ಗಾಂಧಿ ಕಾಲದ ಪ್ರಭಾವಿ ರಾಜಕೀಯ ವಾತಾವರಣದಲ್ಲಿ ಮಮತಾ ಬ್ಯಾನರ್ಜಿ ಮೊದಲ ಬಾರಿ ಲೋಕಸಭೆಗೆ ಆಯ್ಕೆಯಾಗ್ತಾರೆ. ಅವರು ದೇಶದ ಅತ್ಯಂತ ಯುವ ಸಂಸದೀಯರಲ್ಲಿ ಒಬ್ಬರಾಗ್ತಾರೆ. ಮಮತಾ ಅಂದರೆ ಕೇವಲ ರಾಜಕೀಯ ನಾಯಕಿ ಅಲ್ಲ, ಅವರು ಒಂದು ಫೈಟರ್. ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡದಂತಹ ವ್ಯಕ್ತಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡದಂತಹ ವ್ಯಕ್ತಿ. ಒಮ್ಮೆ ಪೊಲೀಸರ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಳ್ತಾರೆ ಮಮತಾ ಅವರು. ಆದರೂ ಕೂಡ ಅವರು ಹಿಂದೆ ಸರಿಯೋದಿಲ್ಲ. ನಂತರ 1998ರಲ್ಲಿ ಅವರು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಮಮತಾ ಬ್ಯಾನರ್ಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಟ್ಟು ಹೊರಗಡೆ ಬರ್ತಾರೆ. ಯಾಕೆಂದ್ರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳವನ್ನ ಆಳುತ್ತಿದ್ದ ಮಾರ್ಕ್ಸಿಸ್ಟ್ ಪಕ್ಷವನ್ನ ದ್ವೇಷಿಸ್ತಾ ಇರ್ತಾರೆ. ಆ ಪಕ್ಷದ ವಿರುದ್ಧ ಹೋರಾಡ್ತಾ ಇರ್ತಾರೆ. ಆದ್ರೆ ಕಾಂಗ್ರೆಸ್ ತನ್ನ ರಾಜಕೀಯ ಲಾಭಕ್ಕಾಗಿ ಅದೇ ಪಕ್ಷದೊಂದಿಗೆ ಸೇರಿ ಮೈತ್ರಿ ಮಾಡಿಕೊಂಡಿರುತ್ತೆ. ಇದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷವನ್ನೇ ತೊರೆದು ಹೊರಗಡೆ ಬರ್ತಾರೆ ಮಮತಾ ಬ್ಯಾನರ್ಜಿ. ಹೊಸ ಪಕ್ಷದ ಸ್ಥಾಪನೆ ಮಾಡ್ತಾರೆ. ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಈ ಪಕ್ಷದ ಹೆಸರು. ಪಶ್ಚಿಮ ಬಂಗಾಳದಲ್ಲಿ 30 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಮಾರ್ಕ್ಸಿಸ್ಟ್ ಆಡಳಿತ ಇರುತ್ತೆ. ಅದನ್ನ ಎದುರಿಸುವುದು ಅಸಾಧ್ಯ ಅಂತ ಇಡೀ ಭಾರತವೇ ಭಾವಿಸಿರುತ್ತೆ. ಆದರೆ ಮಮತಾ ಬ್ಯಾನರ್ಜಿ ಹೋರಾಟ ಆರಂಭಿಸ್ತಾರೆ, ಹೊಸ ಪಕ್ಷವನ್ನ ಸ್ಥಾಪಿಸ್ತಾರೆ. ತಕ್ಷಣವೇ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ಅಂದ್ರೆ NDA ಜೊತೆ ಕೈಚೂಟಣೆಯನ್ನ ಮಾಡ್ತಾರೆ. 1999ರಿಂದ 2001ರ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರದಲ್ಲಿ ಮಮತಾ ಬ್ಯಾನರ್ಜಿ ರೈಲ್ವೆ ಮಿನಿಸ್ಟರ್ ಆಗಿ ನೇಮಕಗೊಳ್ಳುತ್ತಾರೆ. ವಾಜಪೇಯಿಯೊಂದಿಗೆ ಕೆಲಸ ಮಾಡ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಹೆಚ್ಚಿನ ಪ್ರಾಜೆಕ್ಟ್ಗಳನ್ನ ತರ್ತಾರೆ. ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತೆ ಯೋಜನೆಗಳನ್ನ ಜಾರಿ ಮಾಡ್ತಾರೆ. ಪೀಪಲ್ ಫ್ರೆಂಡ್ಲಿ ಮಿನಿಸ್ಟರ್ ಎಂಬ ಇಮೇಜ್ ಕೂಡ ಅವರಿಗೆ ಬಿಲ್ಡ್ ಆಗುತ್ತೆ. ಕೆಲವು ನೀತಿಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ವಿಶೇಷವಾಗಿ ಪಶ್ಚಿಮ ಬಂಗಾಳ ರಾಜಕೀಯ ಕಾರಣಕ್ಕಾಗಿ NDA ಸರ್ಕಾರದಿಂದ ಹೊರಬರ್ತಾರೆ. ಮತ್ತೆ 2004ರಲ್ಲಿ NDA ಜೊತೆ ಸೇರ್ತಾರೆ. ಮತ್ತೆ ರೈಲ್ವೆ ಮಿನಿಸ್ಟರ್ ಆಗಿರ್ತಾರೆ. ನಂತರ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಎದ್ದು ನಿಲ್ತಾರೆ. ಬಿಜೆಪಿ ವರ್ಸಸ್ TMC ದೊಡ್ಡ ಪೊಲಿಟಿಕಲ್ ರೈವಲ್ರಿನೇ ಆರಂಭವಾಗುತ್ತೆ.
ರಾಜಕೀಯದಲ್ಲಿ ಶಾಶ್ವತ ಸ್ನೇಹವೂ ಇಲ್ಲ, ಶಾಶ್ವತ ಶತ್ರುತ್ವವೂ ಇಲ್ಲ. ಇದು ಮಮತಾ ಬ್ಯಾನರ್ಜಿ ರಾಜಕೀಯದ ನಿಜ ಸ್ವರೂಪ. ಇನ್ನು 2006ರಲ್ಲಿ ಟಾಟಾ ಮೋಟಾರ್ಸ್ ಯೋಜನೆ ಜಾರಿಗೆ ಬರುತ್ತೆ. ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಆಗಿರ್ತಾರೆ. ಆಗ ವಿಶ್ವದ ಅಗ್ಗದ ಕಾರು ನ್ಯಾನೋ ನಿರ್ಮಾಣ ಯೋಜನೆ ಜಾರಿ ಮಾಡುತ್ತೆ ಕೇಂದ್ರ ಸರ್ಕಾರ. ಈ ಯೋಜನೆಗೆ ಸುಮಾರು 1000 ಎಕರೆ ಭೂಮಿ ಅಗತ್ಯ ಇರುತ್ತೆ. ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಮಾಡುತ್ತೆ. ಆದರೆ ಇಲ್ಲಿ ಆರಂಭವಾಗಿದ್ದು ನಿಜವಾದ ಸಂಘರ್ಷ. ರೈತರು ಭೂಮಿ ನೀಡಲು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನಮ್ಮ ಜೀವನವೇ ಹಾಳಾಗಿ ಹೋಗುತ್ತೆ ಎಂಬ ಆತಂಕ ಹೊರಹಾಕ್ತಾರೆ. ಮುಖ್ಯ ಆರೋಪ ಬಲವಂತದ ಭೂ ಸ್ವಾಧೀನ, ಸರಿಯಾದ ಪರಿಹಾರ ಇಲ್ಲ, ಇದೆಲ್ಲ ಕೇಳಿ ಬರುತ್ತೆ. ಇಲ್ಲಿ ಮಮತಾ ಬ್ಯಾನರ್ಜಿ ಪ್ರವೇಶ ಮಾಡ್ತಾರೆ. ರೈತರ ಪರ ಹೋರಾಟವನ್ನ ಆರಂಭ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ಳುತ್ತಾರೆ. ಯಾರೇ ಏನೇ ಹೇಳಿದ್ರೂ ಮಮತಾ ಬ್ಯಾನರ್ಜಿ ಹಿಂದೆ ಸರಿಯೋದಿಲ್ಲ. ಅವರು ಹೇಳಿದ್ದು ಇಷ್ಟೇ, ರೈತರ ಅನುಮತಿ ಇಲ್ಲದೆ ಅಭಿವೃದ್ಧಿ ಬೇಡ ಎಂದು. ಹಲವಾರು ದಿನ ಕಳೆಯುತ್ತೆ, ಆದ್ರೆ ಮಮತಾ ಬ್ಯಾನರ್ಜಿ ಹಿಂದೆ ಸರಿಯುವುದಿಲ್ಲ. ಆಗ ಸ್ಥಳಕ್ಕೆ ಆಗಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಭೇಟಿ ಮಾಡ್ತಾರೆ, ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರು ಪ್ರತಿಭಟನೆ ಕೈ ಬಿಡುವುದಿಲ್ಲ. ಅಬ್ದುಲ್ ಕಲಾಂ ಅವರ ಮಾತಿಗೆ ಓಲೈಕೆ ಮಾಡೋದಿಲ್ಲ. ನಂತರ ಮನಮೋಹನ್ ಸಿಂಗ್ ಒಂದು ಸಭೆಯಲ್ಲಿ ಹೇಳ್ತಾರೆ, ಈ ಯೋಜನೆ ಕೈ ಬಿಡ್ತೀವಿ, ಪ್ರತಿಭಟನೆಯನ್ನ ನಿಲ್ಲಿಸಿ ಎಂದು. ನಂತರ ಮಮತಾ ಬ್ಯಾನರ್ಜಿ ಪ್ರತಿಭಟನೆಯನ್ನ ನಿಲ್ಲಿಸ್ತಾರೆ. 2008ರಲ್ಲಿ ಟಾಟಾ ಮೋಟಾರ್ಸ್ ಸಿಂಗೂರು ಪ್ರಾಜೆಕ್ಟ್ ಅನ್ನ ಕೈ ಬಿಡುತ್ತೆ. ನಂತರ ಪ್ರಾಜೆಕ್ಟ್ ಗುಜರಾತ್ಗೆ ಶಿಫ್ಟ್ ಆಗುತ್ತೆ. ಈ ಹೋರಾಟ ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ಗೆ ಭಾರಿ ಬೆಂಬಲವನ್ನ ಉಂಟು ಮಾಡಿಸುತ್ತೆ. ಮಮತಾ ಬ್ಯಾನರ್ಜಿ ಜನನಾಯಕಿಯಾಗಿ ಹೊರಹೊಮ್ಮುತ್ತಾರೆ. 2011ರ ಗೆಲುವಿಗೆ ಇದು ಫೌಂಡೇಶನ್ ಆಗುತ್ತೆ. 2011ರಲ್ಲಿ ಮಮತಾ ಬ್ಯಾನರ್ಜಿ ಇತಿಹಾಸ ಸೃಷ್ಟಿಸುತ್ತಾರೆ. 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತಕ್ಕೆ ಅಂತ್ಯವನ್ನ ಹಾಡ್ತಾರೆ ಮತ್ತು ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರೆ. ನಂತರ ಭೂಸ್ವಾಧೀನ ವಿರುದ್ಧದ ಕಾನೂನನ್ನ ತರ್ತಾರೆ. ಆ ವಿಚಾರವಾಗಿ ಹೋರಾಟ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ರೈತರಿಗೆ ಭೂಮಿ ಮರಳಿ ನೀಡುವ ಆದೇಶವೂ ಕೂಡ ಬರುತ್ತೆ. ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಸರಳವಾದ ಸೀರೆ, ಚಪ್ಪಲಿ, ಸಣ್ಣ ಮನೆ, ಅವರ ಜೀವನ ಶೈಲಿ ಎಂದಿಗೂ ಕೂಡ ಬದಲಾಗೋದಿಲ್ಲ. ಮಮತಾ ಬ್ಯಾನರ್ಜಿ ಅವರ ಪಯಣದಲ್ಲಿ ರಾಜಕೀಯ ಹಿಂಸಾಚಾರ ಆರೋಪಗಳು, ಆಡಳಿತದ ವಿರುದ್ಧದ ಟೀಕೆಗಳು, ವಿರೋಧ ಪಕ್ಷದ ಸಂಘರ್ಷ ಇವೆಲ್ಲವೂ ಎದುರಾಗಿದ್ವು. ಆದರೆ ಅವರು ಯಾವಾಗಲೂ ಕೂಡ ಹೋರಾಟವನ್ನ ಮುಂದುವರಿಸ್ತಾರೆ. ಜನರು ಅವರನ್ನ ದೀದಿ ಅಂತ ಕರೀತಾರೆ. ಅದು ಕೇವಲ ಹೆಸರಲ್ಲ, ಅದು ವಿಶ್ವಾಸ, ಅದು ಪ್ರೀತಿ, ಅದು ಸಂಪರ್ಕ. ಯಾಕಂದ್ರೆ ದೀದಿ ಅಂದ್ರೆ ಒಂದು ಅಕ್ಕನ ಸ್ಥಾನ ನೀಡಿದ ಹಾಗೆ, ಸಹೋದರತ್ವದ ಸ್ಥಾನವನ್ನ ನೀಡಿದ ಹಾಗೆ. ಪ್ರತಿಯೊಬ್ಬ ದೊಡ್ಡ ನಾಯಕನ ಜೀವನದಲ್ಲೂ ಯಶಸ್ಸಿನ ಜೊತೆ ವಿವಾದಗಳು ಕೂಡ ಬರುತ್ತವೆ ಮತ್ತು ದೀದಿ ಎಂದೇ ಪ್ರಸಿದ್ಧರಾದ ಮಮತಾ ಬ್ಯಾನರ್ಜಿ ಅವರ ಪಯಣವು ಅದರ ಹೊರತಲ್ಲ. ರಾಜಕೀಯ ಹಿಂಸಾಚಾರದ ಆರೋಪಗಳು ಮಮತಾ ಬ್ಯಾನರ್ಜಿಯ ವಿಚಾರದಲ್ಲಿ ಕೇಳಿ ಬರುತ್ತೆ. ಪಶ್ಚಿಮ ಬಂಗಾಳ ರಾಜಕೀಯ ಎಂದರೆ ಹೋರಾಟ, ಸಂಘರ್ಷ ಮತ್ತು ಆರೋಪಗಳಾಗಿರುತ್ತೆ. 2007 ದೊಡ್ಡ ಹಿಂಸಾಚಾರದ ವರ್ಷವಾಗುತ್ತೆ. ಮಾರ್ಚ್ 14, 2007ರಲ್ಲಿ ಪೊಲೀಸ್ ಕಾರ್ಯಾಚರಣೆ ವೇಳೆ ಗುಂಡಿನ ದಾಳಿ ಕೂಡ ಆಗುತ್ತೆ. ಈ ಆರೋಪ ಕೂಡ ಮಮತಾ ಬ್ಯಾನರ್ಜಿ ಅವರ ಮೇಲೆ ಬರುತ್ತೆ. 2008ರಲ್ಲಿ ಮುಂದುವರಿದ ಉದ್ವಿಗ್ನತೆ, ಹಿಂಸಾಚಾರ, ಬೆದರಿಕೆ ಆರೋಪಗಳು ಕೂಡ ಮುಂದುವರಿತಲೇ ಹೋಗುತ್ತೆ. ನಂತರ 2011ರಲ್ಲಿ ಚುನಾವಣೆಯ ವೇಳೆ ಹಿಂಸಾಚಾರ ಆರೋಪಗಳು ಕೇಳಿ ಬರುತ್ತೆ. 2013ರಿಂದ 2021ರವರೆಗೂ ವಿವಿಧ ಚುನಾವಣೆಗಳ ವೇಳೆ ಹಿಂಸಾಚಾರ ಆರೋಪಗಳು, ವಿಶೇಷವಾಗಿ 2018ರಲ್ಲಿ ಪಂಚಾಯತ್ ಚುನಾವಣೆ, ಹೀಗೆ ವಿರೋಧ ಪಕ್ಷಗಳು ಹಲವು ಬಾರಿ ಆರೋಪಿಸಿದ್ದವು. 2007ರಲ್ಲಿ ನಂದಿಗ್ರಾಮ ಘಟನೆ, ಇದು ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಒಂದು ದೊಡ್ಡ ತಿರುವು. ರಾಜ್ಯ ಸರ್ಕಾರ ಸ್ಪೆಷಲ್ ಎಕನಾಮಿಕ್ ಝೋನ್ ಯೋಜನೆಯನ್ನ
ಕೈ ಹಿಡಿತಾರೆ. ಅದರಲ್ಲಿ ರಾಸಾಯನಿಕ ಕೈಗಾರಿಕಾ ಹಬ್ ನಿರ್ಮಾಣ ಯೋಜನೆ ಇರುತ್ತೆ. ಸಾವಿರಾರು ಎಕರೆ ಭೂಮಿ ಸ್ವಾಧೀನ ಮಾಡುವ ಯೋಜನೆ ಅದಾಗಿರುತ್ತೆ. ಭೂ ಸ್ವಾಧೀನವನ್ನ ವಿರೋಧಿಸಿ ನಡೆದ ಪ್ರತಿಭಟನೆ, ಪೊಲೀಸ್ ಗುಂಡಿನ ದಾಳಿ, ಹಲವಾರು ಜನ ಮೃತಪಡ್ತಾರೆ. ಈ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಜನರ ಪರ ನಿಲ್ತಾರೆ. ಸರ್ಕಾರದ ವಿರುದ್ಧ ತೀವ್ರ ಹೋರಾಟವನ್ನ ನಡೆಸ್ತಾರೆ. ಈ ಘಟನೆ ಕೂಡ ಅವರನ್ನ ಜನರ ನಾಯಕಿಯಾಗಿ ನಿರ್ಮಿಸುತ್ತೆ. ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ 2013ರಲ್ಲಿ ನಡೆಯುತ್ತೆ. ಪಶ್ಚಿಮ ಬಂಗಾಳದ ದೊಡ್ಡ ಆರ್ಥಿಕ ಹಗರಣಗಳಲ್ಲಿ ಇದು ಕೂಡ ಒಂದು. ಶಾರದಾ ಚಿಟ್ ಫಂಡ್ ಹಗರಣ, ಸಾವಿರಾರು ಜನರ ಹಣ ಕಳೆದುಕೊಳ್ತಾರೆ. ಈ ಪ್ರಕರಣದಲ್ಲಿ ಕೆಲವು ತೃಣಮೂಲ ನಾಯಕರ ಹೆಸರು ಕೇಳಿ ಬರುತ್ತೆ. ತನಿಖೆ ನಡೆಯುತ್ತೆ. ವಿರೋಧ ಪಕ್ಷಗಳು ಮಮತಾ ಬ್ಯಾನರ್ಜಿ ಮೇಲೆ ಆರೋಪ ಮಾಡ್ತಾರೆ, ಆದರೆ ನೇರವಾಗಿ ಅವರ ವಿರುದ್ಧ ಸಾಬೀತಾಗೋದಿಲ್ಲ. ನಂತರ ನರದ ಸ್ಟಿಂಗ್ ಆಪರೇಷನ್. ಈ ಸ್ಟಿಂಗ್ ಆಪರೇಷನ್ ದೇಶಾದ್ಯಂತ ಚರ್ಚೆಗೆ ಕಾರಣವಾಗುತ್ತೆ. 2016ರಲ್ಲಿ ನಡೆದ ಈ ಸ್ಟಿಂಗ್ ಆಪರೇಷನ್ ಕೆಲವು ನಾಯಕರು ಹಣ ಸ್ವೀಕರಿಸುವ ದೃಶ್ಯಗಳು ಹೊರಬರುತ್ತೆ. ಇದರಲ್ಲಿ ತೃಣಮೂಲ ನಾಯಕರು ಕೂಡ ಸೇರಿದ್ದರು ಎಂಬುದು ಕೇಳಿ ಬರುತ್ತೆ. ಆದರೆ ಮಮತಾ ಬ್ಯಾನರ್ಜಿ ಹೇಳಿದ್ದು ಇದು ರಾಜಕೀಯ ಸಂಚು ಎಂದು. ಮೈನಾರಿಟಿ ಅಸೆಸ್ಮೆಂಟ್ ಆರೋಪ, ಧಾರ್ಮಿಕ ಕಾರ್ಯಕ್ರಮಗಳ ರಾಜಕೀಯ ಬಳಕೆ ಎನ್ನುವಂತಹ ಅಪವಾದ ಬರುತ್ತೆ. ಚುನಾವಣೆಯ ಸಮಯದಲ್ಲಿ ಮತದಾರರನ್ನು ಪ್ರಭಾವಿಸಲು ಧರ್ಮದ ವಿಷಯಗಳನ್ನು ರಾಜಕೀಯದಲ್ಲಿ ಬಳಸ್ತಾರೆ ಎಂಬ ಟೀಕೆಗಳು ಕೇಳಿ ಬರ್ತವೆ. ಆದರೆ ಅವರು ಯಾವಾಗಲೂ ಹೇಳಿದ್ದು ನಾನು ಎಲ್ಲರ ಮುಖ್ಯಮಂತ್ರಿಯು ಎಂದು. ನಂತರ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ವೈಲೆನ್ಸ್. ಹೌದು, 2021ರಲ್ಲಿ ವಿಧಾನಸಭೆ ಚುನಾವಣೆ ನಂತರ ಹಿಂಸಾಚಾರದ ಘಟನೆಗಳು ನಡೆದು ಹೋಗುತ್ತೆ. ರಾಜಕೀಯ ಸಂಘರ್ಷಗಳು ಉಂಟಾಗುತ್ತೆ. ಈ ಎಲ್ಲಾ ವಿಷಯಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ. ಅಪೋಸಿಷನ್ಸ್ ವಾಯ್ಸ್ ಸಪ್ರೆಸ್ ಮಾಡೋಕೆ ಇಡಿ ಮತ್ತು ಸಿಬಿಐನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ಮಾಡ್ತಾರೆ. ಸಿಬಿಐ ಆಫೀಸರ್ನ ಸ್ಟೇಟ್ಸ್ ಪೊಲೀಸ್ ಅಧಿಕಾರಿಗಳಿಂದ ಕೆಲವೊಮ್ಮೆ ಅರೆಸ್ಟ್ ಕೂಡ ಮಮತಾ ಬ್ಯಾನರ್ಜಿ ಅವರು ಮಾಡಿಸ್ತಾರೆ. ಇದು ಭಾರತ ಇತಿಹಾಸದಲ್ಲಿ ನಡೆದ ಮೊದಲ ಘಟನೆಯಾಗುತ್ತೆ. ಇನ್ನು ಎಲ್ಲ ಆರೋಪಗಳು ಸಾಬೀತವಾಗಿಲ್ಲ. ಕೆಲವು ಪ್ರಕರಣಗಳು ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಾಮಾನ್ಯವೇ ಆಗಿದೆ. ಆದರೆ ಅವರು ಯಾವಾಗಲೂ ಹೇಳಿದ್ದು ಇದು ರಾಜಕೀಯ ಸಂಚು. ಬಡತನದಿಂದ ಆರಂಭವಾದ ಪಯಣ, ಹೋರಾಟದಿಂದ ತುಂಬಿದ ಜೀವನ, ಸಾಧಾರಣ ಹುಡುಗಿ ರಾಜಕೀಯದ ಶಕ್ತಿಶಾಲಿ ನಾಯಕಿಯಾಗಿ ಬೆಳೆದ ಕತೆ, ವೈಭವವಿಲ್ಲದ ಬದುಕು, ಒಬ್ಬಳೇ ಜೀವನ ನಡೆಸುತ್ತಿರುವ ನಾಯಕಿ. ಕೆಲವರು ಕುಟುಂಬ ಕಟ್ತಾರೆ, ಕೆಲವರು ಒಂದು ರಾಜ್ಯವನ್ನೇ ತಮ್ಮ ಕುಟುಂಬವನ್ನಾಗಿ ನೋಡ್ತಾರೆ. ಅವರೇ ಮಮತಾ ಬ್ಯಾನರ್ಜಿ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಯಾವಾಗಲೂ ಬಿಳಿ ಸೀರೆಯನ್ನ ಉಟ್ಟಿರ್ತಾರೆ, ಯಾಕೆ? ಇದು ಕೇವಲ ಉಡುಪಲ್ಲ, ಇದು ಒಂದು ವ್ಯಕ್ತಿತ್ವದ ಪ್ರತೀಕ. ಮಮತಾ ಬ್ಯಾನರ್ಜಿ ಸರಳ ಜೀವನ ಶೈಲಿಯನ್ನ ಪ್ರತಿಬಿಂಬಿಸಲು, ರಾಜಕೀಯದಲ್ಲಿ ಸಾಮಾನ್ಯ ಜನರ ನಾಯಕಿ ಎಂಬ ಸಂದೇಶ ಕೊಡಲು ಬಿಳಿ ಸೀರೆಯನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಬಿಳಿ ಬಣ್ಣ ಸಾಮಾನ್ಯವಾಗಿ ಸರಳತೆ, ಶುದ್ಧತೆ, ಪ್ರಾಮಾಣಿಕತೆ ಇವನ್ನ ಸೂಚಿಸುತ್ತದೆ. ಪ್ರಶಂಸೆಯ ಜೊತೆ ಟೀಕೆಯನ್ನ ಎದುರಿಸ್ತಾರೆ. ವಿವಾದಗಳು ಬಂದರೂ ಅವರು ತಮ್ಮ ಹಾದಿಯನ್ನ ಬದಲಾಯಿಸೋದಿಲ್ಲ, ಹೋರಾಟವನ್ನ ಮುಂದುವರಿಸ್ತಾರೆ. ಅದೇ ಕಾರಣಕ್ಕೆ ಕೆಲವರಿಗೆ ಅವರು ವಿವಾದಾತ್ಮಕ ನಾಯಕಿಯಾಗಿ ಕಾಣಿಸಿಕೊಳ್ತಾರೆ. ಆದರೆ ಇನ್ನು ಕೆಲವರಿಗೆ ಜನರ ನೀತಿಯಾಗಿ ಉಳಿತಾರೆ ಮಮತಾ ಬ್ಯಾನರ್ಜಿ. ಇಂದಿರಾ ಗಾಂಧಿ ನಂತರ ಮತ್ತೆ ಪ್ರಧಾನಿಯಾಗಿ ಹೊರಹೊಮ್ಮುವ ಇನ್ನೊಂದು ಮಹಿಳೆ ಇದ್ದರೆ ಅದು ದೇಶ ಕಂಡ ಇನ್ನೊಬ್ಬ ಉಕ್ಕಿನ ಮಹಿಳೆ ಮಮತಾ ಬ್ಯಾನರ್ಜಿ ಮಾತ್ರ. ಬಿಜೆಪಿಯಂತಹ ಬಲಿಷ್ಠ ಪಕ್ಷಕ್ಕೂ ಎದುರು ನಿಲ್ಲುವ ಯಾವುದೇ ಗಂಡಿದೆಯಾದರೂ ನಡುಗುವಂತೆ ತೊಡೆತಟ್ಟಿ ನೇರ ಸವಾಲು ಹಾಕುವ ಮಹಿಳೆ ಇದ್ರೆ ಅದು ಮಮತಾ ಬ್ಯಾನರ್ಜಿ. ಇಂತಹ ಉಕ್ಕಿನ ಮಹಿಳೆ ಮಮತಾ ಬ್ಯಾನರ್ಜಿ ಅವರಿಗೆ ಸಪ್ತಾಶ್ವ ತಂಡದ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.